Life is a journey from place to place, from dream to reality, from birth to death, from beginning to end. There are a lot of efforts behind a journey. Dream is a root cause for this journey. Behind the endless efforts, there are endless dreams. Behind happiness, there is pain. Behind every pain, there are hundreds of stories. Food is a basic necessity of humankind. Man strives hard to fulfill this need. Labor gives us life and livelihood. The thinking of the scholar, the leading of a leader, the advice of the specialist, all these are as essential as to us as the labor. Work or labor has no alternative. There is no shame in working. The value of dignity of labor has to be inculcated in young minds during their schooling period. Good morning, dear all. How are you? Fine. Tell me, where do we live? Yes, very good. On the earth. And this earth is called as nature. This nature gives us everything we need, but not everything usable forms. Then how we get the things? By our various activities. Each form of labor is very important in its own way. And at the same time, we must know how to use the resources wisely. To make the point concrete, I would like to narrate an incident recently happened, and our NGO helped the family to explore the different natural resources. Just listen. One day, we were on our way to work. We found few people gathered on the roadside. What happened? ಏನಾಯ್ತು? ಗೊತ್ತಿಲ್ಲ, ಸುಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರು. Later, visited the hospital.
ಏನಾಯ್ತು ಗಿರೀಶಣ್ಣ? ಯಾಕೆ ಹೀಗಾಯ್ತು? ನಮ್ಮ ಪರಿಚಯ ಆಗ್ಲಿಲ್ಲಲ್ವಾ? ಆಶ್ಚರ್ಯವಾಯ್ತಾ? ನಾವು ನಿಮ್ಮ ಊರಿನಾಚೆ ಹೋದಾಗ ನಿಮ್ಮ ನೆರೆಹೊರೆಯವರು ನಿಮ್ಮ ಬಗ್ಗೆ ಹೇಳಿದ್ರು. ನಿಮ್ಮನ್ನು ನೋಡಿ ಹೋಗುವ ಎಂದು ಬಂದೆವು. ನಿಮಗೇನಾದ್ರು ಸಮಸ್ಯೆ ಇದೆಯಾ? ಹಾಗೇನಾದಿದ್ರೆ ಹೇಳಬಹುದು. ನಾವು NGOದಿಂದ ಬಂದದ್ದು, ಕೇರ್ ಫಾರ್ ಎವ್ರಿವನ್ ಅಂತ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತೇವೆ. ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಹೇಳಿ. ಅಲ್ಲ, ನಿಮ್ಮ ಪಕ್ಕದ ಮನೆಯವರದ್ದೆಲ್ಲ ನಾವು ಹೀಗೆ ಮಾತಾಡುವಾಗ ಅವರು ಹೇಳಿದ್ರು, ಬಹಳ ಒಳ್ಳೆ ಜನ ಗಿರೀಶಣ್ಣ, ತುಂಬಾ ಕಷ್ಟ ಜೀವಿ, ಒಳ್ಳೆ ಮನಸ್ಸು, ಒಳ್ಳೆ ಮನುಷ್ಯ ಅಂತ ಹೇಳಿದ್ರು. ಊರಿನವರ ಹತ್ರ ಎಲ್ಲ ಮಾತಾಡುವಾಗ ಊರಿನ ಜನ ಹೇಳಿದ್ರು ಫುಡ್ ಪಾಯ್ಸನ್ ಆಗಿದೆ ಅಂತ. ಆದ್ರೆ ಮಾತಾಡುವಾಗ ಗೊತ್ತಾಯ್ತು ಅದು ಬೇರೆ ವಿಷಯ ಅಂತ. ಯಾಕೆ ಹೀಗೆ ಮಾಡಿದ್ರಿ? ನೋಡಿ, ಇದು ಈ ಸಮಸ್ಯೆಗೆ ಪರಿಹಾರ ಅಲ್ಲ, ತಿಳಿತಾ? ಏನಾಯ್ತು? ಏನಂತ ಹೇಳಿ ಮ್ಯಾಮ್, ಎಲ್ಲನೂ ಸರಿ ಇತ್ತು. ಹಾಳಾದ ಈ ಟೈಮ್ ನನಗೆ ಸರಿಯೇ ಇಲ್ಲ. ಎಲ್ಲ ಲಾಸ್ ಆಯಿತು. ಮನೆಯಲ್ಲಿ ಬಡತನ, ಮಕ್ಕಳ ಎಜುಕೇಶನ್ಗೆ ಸಾಲ ಮಾಡಿದೆ, ಹಾಗೆ ಮನೆಯವರನ್ನೆಲ್ಲ ನೋಡ್ಕೊಳ್ಬೇಕು, ಎಲ್ಲರನ್ನೂ ನೋಡ್ಕೊಳ್ಬೇಕು. ತುಂಬಾ ಕಷ್ಟ ಆಯ್ತು ನಮಗೆ. ಏನು ಮಾಡುದಂತ ನಮ್ಗೆ ಗೊತ್ತಾಗ, ಕೈ ತುಂಬಾ ಸಾಲ, ಏನು ಮಾಡ್ಲಿ ನಾನು? ಒಂದು ಸಾಲ ಇದ್ರೆ ಮತ್ತೊಂದು ಸಾಲ, ಒಂದು ಸಾಲ ಇದ್ರೆ ಮತ್ತೊಂದು. ನನಗೆ ಏನು ದಾರಿ ಕಾಣಲಿಲ್ಲ. ಹಾಗೆ ನಾನು ಯಾರಿಗೂ ಹೇಳಿದೆ, ನಾನು ಏನೋ ಒಂದು ಮಾಡ್ಕೊಂಡೆ. ಏನು ಮಾಡುದು ಮೇಡಮ್, ನಾನು ಉಳಿಬಾರ್ದಿತ್ತು. This is not the solution, isn't it? This is not the solution. ನೋಡು ಗಿರೀಶ್, ಈ ನೀನು ಮಾಡಿಕೊಂಡ ಕೆಲಸ ಈ ನಿನ್ನ ಕಷ್ಟಕ್ಕೆ ಪರಿಹಾರ ಅಲ್ಲ. ಪರಿಹಾರ ಉಂಟು ಅದಕ್ಕೆ. ಪ್ರತಿಯೊಂದು ಕಷ್ಟಕ್ಕೆ ಕೂಡ, ಪ್ರತಿಯೊಂದು ಸಮಸ್ಯೆಗೆ ಕೂಡ ಒಂದು ಪರಿಹಾರ ಅಂತ ಉಂಟು. ಈಗ ನಾವು ಇದ್ದೇವಲ್ಲ, ಈಗ ನೋಡುವ ಏನಂತ ನೋಡುವ, ಅದಕ್ಕೊಂದು ನಿನ್ನ ಒಂದು ಜೀವನಕ್ಕೆ ಅದಕ್ಕೊಂದು ಪರಿಹಾರ ಸಿಗ್ತದ ನೋಡುವ. ನಾವಿದ್ದೇವೆ, ನೀನು ಹಾಗೆ ಎದುರು ಬೇಡ, ಗೊತ್ತಾಯ್ತಲ್ಲ? ನಾವೀಗ ಡಿಸೈಡ್ ಮಾಡಿದ್ದೇವೆ, ನೀವೊಮ್ಮೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ಕೂಡಲೇ ನಾವು ನಿಮ್ಮ ಮನೆಗೆ ಬರ್ತೇವೆ. ಎಲ್ಲರೂ ನಿಮ್ಮ ಮನೆಯ ಪರಿಸರ ಎಲ್ಲ ನೋಡಿ, ಎಷ್ಟು ಜಾಗ ಉಂಟು, ಕೃಷಿಗೆ ಹೇಗೆ ಅನುಕೂಲತೆ ಉಂಟು ಅದನ್ನೆಲ್ಲ ನೋಡಿ, ನಿಮ್ಮ ಸ್ವಂತ ಉದ್ಯೋಗ ಮಾಡುವ ಹಾಗೆ ನಾವು ನಿಮಗೆ ಸಹಾಯ ಮಾಡ್ತೇವೆ. ಜಾಗ ಉಂಟು ಅವರಿಗೆ? ನಿಮ್ಗೆ ಜಾಗ ಉಂಟಲ್ಲ ಗಿರೀಶ? ಸ್ವಲ್ಪ ಜಾಗ ಉಂಟಲ್ಲ? ಹೆದರು ಬೇಡ, ನಾವಿದ್ದೇವೆ. ಆಯ್ತು ಆಯ್ತು, ಬೇಗ ಗುಣ ಆಗಿ ಮನೆಗೆ ಹೋಗಾಯ್ತಾ? ಓಕೆ, ಸರಿ, ಲೆಟ್ ಅಸ್ ಗೋ. After few days of discharge from the hospital, the NGOs visited Girish's home in order to help improve his financial condition. ನಾವು ಆರಾಮ ಆಯ್ತಜ್ಜ. ಆಯ್ತಾಯ್ತು. ಈಗ ಹೇಗಿದ್ದಿ? ಹೇಗೆ ಈಗ ಆರಾಮನಾ? ಹೇಗಿದ್ದಾನೆ ನಿಮ್ಮ ಮಗ ಈಗ? ಚೆನ್ನಾಗಿದ್ದಾನ? ನೋಡು, ಈಗ ನಾವು ನಿಮ್ಗೆ ಮೊನ್ನೆ ಆಸ್ಪತ್ರೆಯಲ್ಲಿ ನೋಡ್ಲಿಕ್ಕೆ ಬಂದಾಗ ನಾವು ಏನ್ ಹೇಳಿದ್ವಿ ನಿಮ್ಗೆ? ನಾವು ಇದ್ದೇವೆ, ನೀವು ಎದುರು ಬೇಡ, ನಿಮ್ಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಲ್ಲ, ಆ ವಿಷಯ ನಾವಿನ್ನು ಆಲೋಚನೆ ಮಾಡಿ ಈಗ ನಿಮಗೆ ಸಹಾಯ ಮಾಡ್ಲಿಕ್ಕೆ ನಾವು ಬಂದಿದ್ದೇವೆ. ಈಗ ನಿಮ್ಗೆ
ಒಳ್ಳೆ ಜಮೀನು ಉಂಟು. ನಿಮಗೆ ನೀರಿದೆಯಾ? ನೀರು ಇದೆ, ನೀರು ಬೇಕಾದಷ್ಟು ಜಮೀನು ಇದೆ. ನಾವು ಇಲ್ಲಿ ತನಕ ನಮ್ಗೆ ಬಡತನದಿಂದಾಗಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗಿಲ್ಲ. ನೀವು ನೋಡು, ನಿನ್ನ ಜಮೀನಿನ ಪಕ್ಕದಲ್ಲಿ ಎಷ್ಟು ಹೊಳೆ ಹರಿತದೆ, ಧಾರಾಳ ನೀರುಂಟು, ದೇವರು ಕೊಟ್ಟ ಸ್ವಲ್ಪ ಜಾಗ ಉಂಟು. ಅದರಲ್ಲಿ ಈಗ ನಾವು ನಿಮ್ಗೆ ಸಹಾಯ ಮಾಡ್ತೇವೆ, ನೋಡುವ. ಅದರಲ್ಲಿ ಏನಾದ್ರು ಮಾಡಿ ತೋರಿಸ್ಬೇಕು ನೀವೀಗ. ಈಗ ಏನು ಮಾಡ್ಲಿಕ್ಕೆ ಹಣ ಬೇಕಲ್ಲ ಮೇಡಮ್, ಹಣ ಇಲ್ಲದೆ ಏನು ಮಾಡುದು? ಹಣದ ಬಗ್ಗೆ ನೀವೇನು ಟೆನ್ಷನ್ ಮಾಡೋದು ಬೇಡ, ನಾವಿದ್ದೇವೆ. ನಿಮಗೆ ದುಡಿಯುವ ಛಲ ಇರಬೇಕು. ನಿಮ್ಮ ಜಮೀನನ್ನು ನೀವು ಅಭಿವೃದ್ಧಿಗೊಳಿಸಿ ಅದರಲ್ಲಿ ಫಲ ನಾನು ತೆಗೆದುಕೊಳ್ತೇನೆ ಎಂಬ ಛಲ ಇದ್ರೆ ನಿಜವಾಗಿ ಒಂದು ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ. ಆದ್ರೆ ಈಗ ನನಗೆ ತಪ್ಪಿನ ಅರಿವಾಗಿದೆ. ನಾನು ಹಾಗೆ ಮಾಡಬಾರ್ದಿತ್ತು ಅಂತ ನನಗೆ ಈಗ ಅನಿಸ್ತಾ ಇದೆ. ನಿನ್ನದು ಯುವ ಪ್ರಾಯ ಗಿರೀಶ್. ನೋಡು, ನಿನ್ನ ಪ್ರಾಯದ ಅಪ್ಪ ಅಮ್ಮ ಇದ್ದಾರೆ, ನಿನ್ನ ಯುವ ಪ್ರಾಯ, ನಿನ್ಗೆ ಸಣ್ಣ ಮಕ್ಕಳಿದ್ದಾರೆ. ನೀನು ಆ ತರ ನಿರ್ಧಾರ ತಗೊಳ್ದು ಸರಿಯಲ್ಲ. ನೋಡು, ಈಗ ನೀನು ಅದನ್ನೆಲ್ಲ ಬಿಡು. ಹಳೆ ಹೋಯ್ತು, ಆಗಿ ಹೋಯ್ತಲ್ಲ, ಅದು ಒಂದು ಕೆಲಸ ಹೋದ್ರೆ ಏನಾಯ್ತು? ಈಗ ನಿನ್ಗೆ ಈಗ ದೇವರು ಕೊಟ್ಟ ಒಳ್ಳೆ ಜಮೀನುಂಟು, ಅಪ್ಪ ಅಮ್ಮ ಇದ್ದಾರೆ ನಿನ್ನ ಜೊತೆಗೆ, ನಾವಿದ್ದೇವೆ. ನೀನೀಗ ಈ ಜಮೀನಲ್ಲಿ ಬೆಳೆಸಿ ನೀನೀಗ ಬೇರೆಯವರಿಗೆ ಮಾದರಿಯಾಗಿ ಜೀವನ ನಡೆಸಬೇಕು, ಛಲವನ್ನು ತಗೊಳ್ಬೇಕು ಜೀವನದಲ್ಲಿ. ಸರಿ, ಈಗ ನಾವು ಹೋಗೋಣ ಹಾಗಾದ್ರೆ. ನೋಡ, ನಿಮ್ಮ ಈಗ ಜಮೀನನ್ನು ನೋಡುವ. ಜಮೀನು ತೋರಿಸ್ತೇನೆ. ನಿಮ್ಮ ಹತ್ರ ಜಮೀನಿನ ಪತ್ರ ಎಲ್ಲ ಉಂಟಲ್ಲ? ಯಾಕೆ ನಾವು ಕೃಷಿ ಇಲಾಖೆಗೆ ಹೋದಾಗ ಅಲ್ಲಿ ಅವರು ಕೇಳ್ತಾರೆ. ಅಲ್ಲಿಂದ ನಾವು ನಿಮ್ಗೆ ಬೇಕಾದಂತಹ ಏನು ಸಬ್ಸಿಡಿ ಎಲ್ಲ ಸಿಗ್ತದೆ. ನಿಮ್ಗೆ ರೆಕಾರ್ಡ್ ಎಲ್ಲ ಕರೆಕ್ಟ್ ಇದೆ ಅಲ್ಲ? गिर के देख, तू भिड़ के देख, फिर ख्वाबों पे तो मिट के देख। जरा गिर के देख, तू भिड़ के देख, फिर ख्वाबों पे तो मिट के देख। मैदान भी होगा तेरा, तू हक से मान। लगा मिट्टी माथे, लगा मिट्टी माथे, लगा मिट्टी माथे। और ले छलांग, 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 और ले छलांग। लिखी है जो हाथों पर वो बस लकीर है। लिखी है जो हाथों पर वो बस लकीर है। लिखनी आसमानों पर अपनी तकदीर है। पूछा है उसने तुझसे, जाया न कर ये मौका। छीन ले अपनी किस्मत, है किसने तुझको रोका। अपनी कमजोरियों की हर हद तू लान। लगा मिट्टी माथे, लगा मिट्टी माथे, लगा मिट्टी माथे। और ले छलांग, और ले छलांग, और ले छलांग, और ले छलांग, और ले छलांग। He started living a healthy and peaceful life thereafter. Well, students, what did you learn from this incident? Every job has its own respect. We must respect all the laborers, and it gives us sense of independence. Well, students, before I wind up my session, I would like to know what you want to become. I would like to become a policeman because I can help the society to keep peace and order. Ah, very good. And you? I would like to become a farmer so that I can use scientific technology in the agriculture. Yes, and you, dear? I am proud to be a teacher. I share my knowledge, skills and educate the people of nation. And you, my dear? I would like to become a painter
so that I can invent innovative designs in my field. And you, my dear, you, come on, you. Farmers, very good. Become now. What do you want to become? I want to become an electrician. Very good. I want to become a driver. I take care of the safety of my passengers. Very good, very good. Please. The aim in life is very important. It gives direction for our career. Everyone has an aim in life. Aim or ambition is what a person wants to become in future and choose a career after studies. I want to become a doctor. A doctor's life is a noble life. I know that becoming a doctor is not a very easy task, but then I want to become a doctor. I would help the needy and the poor and not charge any fee on them. Helping the helpless would be my duty and practice. To serve my country. I want to join National Defence Academy to serve my people. Very good, very good. I am happy to be a carpenter. I make wooden furnitures. I make furnitures like table, chair, cupboard, etc. I'm happy to be a tailor. I stitch, alter, repair and modify garments for customers. Excellent! I'm very happy to hear your goals. Dear students, to achieve your goals, keep on working hard. I wish you all the very best. I wish you a golden future. Happy Labor Day!